ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ಅಂಶ ಏನು ಅಂತಂದರೆ ಫಸ್ಟ್ ಸ್ಯಾಲರಿ. ನೀವು ಮೊದಲ ಬಾರಿಗೆ ಒಂದು ಕೆಲಸಕ್ಕೆ ಸೇರಿದ್ದೀರಾ ಕಾಲೇಜಿನ ನಂತರ. ಮೊದಲ ತಿಂಗಳ ಒಂದು ಸಂಬಳ ಬರ್ತಾ ಇದೆ ಅಂದರೆ ಆ ಒಂದು ಮೊದಲ ತಿಂಗಳ ಸಂಬಳವನ್ನು ನೀವು ಏನು ಮಾಡಬೇಕು? ಭಾಳಷ್ಟು ಜನ ಎಡುವುದೇ ಈ ಒಂದು ಫಸ್ಟ್ ಸ್ಯಾಲ್ರಿಲಿ. ಎಲ್ಲ ಏನು ಮಾಡ್ತಾರೆ, ಸಂಬಳ ಬಂದ ತಕ್ಷಣವೇ ಪಾರ್ಟಿ ಮಾಡೋದು, ಖರ್ಚು ಮಾಡೋದು, ಪೋಲ್ ಮಾಡೋದು ಎಲ್ಲ ಮಾಡ್ತಾರೆ. ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಅದರಲ್ಲಿ ಒಂದಿಷ್ಟು ಭಾಗವನ್ನು ನಿಮ್ಮ ಭವಿಷ್ಯಕ್ಕೂ ಸಹ ಸ್ವಲ್ಪ ಕೂಡಿಡಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದು ಬರೀ ಫಸ್ಟ್ ಸ್ಯಾಲ್ರಿ ತೊಗೊಳ್ಳೋರಿಗೆ ಮಾತ್ರ ಅಲ್ಲ, ಮುಂದಿನ ತಿಂಗಳು ಸಂಬಳ ತೊಗೊಳ್ಳೋರಿಗೂ ಸಹ ಇದು ಅನ್ವಯ ಆಗೇ ಆಗುತ್ತೆ. ಆದ್ದರಿಂದ ಯಾವುದೇ ರೀತಿ ಸಾಲವಿಲ್ಲದೆ ನೀವು ಕೆಲಸದಲ್ಲಿ ಸೇರಿ 1-2 ತಿಂಗಳು 3 ತಿಂಗಳು ಆಗಿದೆ ಅಥವಾ 1 ವರ್ಷ ಆಗಿದೆ ಅನ್ನೋರು ಈ ಒಂದು ಮೆಥಡನ್ನು ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಬಹಳಷ್ಟು ನಿಮಗೆ ಭವಿಷ್ಯಕ್ಕೆ ಒಂದು ಬೆನಿಫಿಟ್ ಆಗಲಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ನೇರವಾಗಿ ನಾನು ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲ ತಿಂಗಳ ಒಂದು ಸಂಬಳ, ಫಸ್ಟ್ ಮಂತ್ ಸ್ಯಾಲರಿ ಅಂತ ನಾವೇನು ಹೇಳ್ತೀವಿ, ಅದು ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಎಲ್ಲಿ ನಾವು ಸೇವಿಂಗ್ಸ್ ಮಾಡಬೇಕು ಅಥವಾ ಏನಕ್ಕೆ ನಾವು ಅದನ್ನು ಬಳಸಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಸುದೀರ್ಘವಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಮೊದಲನೆಯ ಆದ್ಯತೆ ಏನು ಅಂತಂದರೆ, ನೀವು ಫಸ್ಟ್ ಮಾಡುವಂಥ ಒಂದು ಅಂಶ ಹೆಲ್ತ್ ಇನ್ಶೂರೆನ್ಸ್. ಸೊ ಈ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ನೀವು ಮೊದಲ ಒಂದು ಸಂಬಳದ ಅಮೌಂಟಿಂದ ನೀವು ಕಟ್ಟಿ. ಯಾಕೆ ಅದು ಹೇಳ್ತೀನಿ ಅಂತಂದರೆ, ಯಾವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಭಯವಿರಲ್ಲ. ಆರೋಗ್ಯ ಕ್ಷೀಣಿಸ್ತಾ ಹೋದಂಗೂ ಸಹ ಆಸ್ಪತ್ರೆ ಖರ್ಚಿನ ಭಯ ಶುರುವಾಗುತ್ತೆ. ಅದರಿಂದ ನೀವು ಹೆಲ್ತ್ ಇನ್ಶೂರೆನ್ಸ್ನ ಫಸ್ಟ್ ನೀವು ಮಾಡ್ಕೊಳ್ಳಿ. ಮತ್ತು ನಿಮ್ಮ ವಯಸ್ಸು ಕೂಡ ಕಡಿಮೆ ಇರೋದ್ರಿಂದ, ಪ್ರಾಯ ಕಮ್ಮಿ ಇರೋದ್ರಿಂದ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮಿನ ಮೊತ್ತ ಸಹ ಭಾಳ ಕಮ್ಮಿ ಇರುತ್ತೆ. ಸೊ ಅದರಿಂದ ನಿಮ್ಮ ಮೊದಲ ಸಂಬಳದಲ್ಲಿ ಒಂದಿಷ್ಟು ಭಾಗವನ್ನು ಹೆಲ್ತ್ ಇನ್ಶೂರೆನ್ಸಿಗೆ ಅಂತೇಳಿ ಸೀಮಿತಗೊಳಿಸಿ. ಅದಾದ ಬಳಿಕ ಆ ಹೆಲ್ತ್ ಇನ್ಶೂರೆನ್ಸಿನ ಪ್ರೀಮಿಯಂ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 5 ಲಕ್ಷದ ಕವರಿಗೆ ಸರಿಸುಮಾರು ಒಂದು 6,000-7,000 ರೂಪಾಯಿ ಪ್ರೀಮಿಯಂ ಬರಬಹುದು. ನಾನು ಹೇಳ್ತಿರೋದು ಇತ್ತೀಚೆಗೆ, ಅಂದರೆ ಕೆಲಸಕ್ಕೆ ಸೇರಿರುವಂಥ ಹೊಸ ನವ ಯುವಕರಿಗೆ, ಕಾಲೇಜ್ ಮುಗಿಸಿ ಬಂದವರಿಗೆ. ಸೊ ಹಾಗಿದ್ದಾಗ ಒಂದು 5,000 ಅಥವಾ 6,000 ಪ್ರೀಮಿಯಮನ್ನು ನೀವು ಕಟ್ತೀರಾ ಹೆಲ್ತ್ ಇನ್ಶೂರೆನ್ಸಿಗೆ ಅಂದರೆ, ಆ ಒಂದು 5,000 ಅಥವಾ 6,000ವನ್ನು ನೀವು ಮುಂದಿನ ವರ್ಷವೂ ನೀವು ಕಟ್ತಾ ಹೋಗಬೇಕು. ಇದು ನಿಮ್ಮ ಲೈಫ್ ಲಾಂಗ್ ಕಟ್ಟುವಂಥ ಒಂದು ವಿಧಾನ ಹೆಲ್ತ್ ಇನ್ಶೂರೆನ್ಸ್. ಯಾವಾಗ ಬೇಕಾದ್ರೂ ಆರೋಗ್ಯ ಹದಗೆಡಬಹುದು. ಆದ್ದರಿಂದ ಸೊ ಈ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡೋದ್ರಿಂದ ಏನು ಅಂದರೆ, ಮನಸ್ಸಿಗೆ ಒಂದು ರೀತಿ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಹಾಗಿರ್ಬೇಕಾದ್ರೆ ಫಸ್ಟ್ ನೀವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ಟಿದ ಬಳಿಕ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಒಂದು RDನ ಓಪನ್ ಮಾಡ್ಕೊಳ್ಳಿ. ಸೊ ಒಂದು RDನ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯಲ್ಲೇ ಓಪನ್ ಮಾಡ್ಬೋದು. ಆ RDಯಲ್ಲಿ ಓಪನ್ ಮಾಡುವಂಥ ಮೊತ್ತ ಏನಿದೆ, ಹಣ ಏನಿದೆ, ಈ ಹೆಲ್ತ್ ಇನ್ಶೂರೆನ್ಸಿಗೆ ಪ್ರೀಮಿಯಮಿಗೆ ಬರುವಂಥ ಹಣ ಏನಿದೆ, ಆ ಹಣದ ಒಂದು 13 ತಿಂಗಳಿಂದ ಡಿವೈಡ್ ಮಾಡಿ ಆ ಹಣವನ್ನು. ಸೊ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು 13 ತಿಂಗಳಿಗೆ ಡಿವೈಡ್ ಮಾಡಿ ಒಂದು ಮೊತ್ತ ಬರುತ್ತೆ. ಆ ಒಂದು ಮೊತ್ತವನ್ನು ನೀವು 11 ತಿಂಗಳಿಗೆ RDಯ ಮೂಲಕ ಇಟ್ಕೊಳ್ಳಿ. 11 ತಿಂಗಳು ಮೆಚ್ಯೂರ್ ಆದಮೇಲೆ 12ನೇ ತಿಂಗಳಿಗೆ ಆ ಮೊತ್ತ ನಿಮಗೆ ಮತ್ತೆ ಸಿಗುತ್ತೆ. ಅದನ್ನು ನೀವು ಮುಂದಿನ ವರ್ಷದ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮಿಗೆ ಆ ಹಣವನ್ನು ನೀವು ಭರಿಸ್ಬೋದು. ಆದ್ದರಿಂದ ನಿಮಗೆ ತಲೆ ಬಿಸಿ ಇರೋದಿಲ್ಲ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ವಾರ್ಷಿಕವಾಗಿ ಒಮ್ಮೆ ಕಟ್ಟುವಂತಹ ಒಂದು ಪ್ರೀಮಿಯಂ ಆಗಿರುತ್ತೆ. ಹಾಗಿರ್ಬೇಕಾದ್ರೆ ವರ್ಷ ನೀವು ತಿಂಗಳಿಗೆ ಇಂದಿಷ್ಟು ಹಣವನ್ನು ನೀವು ಕೂಡಿಟ್ಟಿದ್ರಲ್ಲೇ ಆ ಮೆಚುರಿಟಿ ಅಮೌಂಟ್ ಬಂದಾಗ ಅದನ್ನು ತೊಗೊಂಡು ವರ್ಷ ನೀವು ಹೆಲ್ತ್ ಇನ್ಶೂರೆನ್ಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ವಿಚಾರ. ನೀವು ಯಾವುದೇ ರೀತಿ ಆ ಹೆಲ್ತ್ ಇನ್ಶೂರೆನ್ಸ್ನ ಕ್ಲೇಮ್ ಪಡ್ಕೊಂಡಿಲ್ಲ ಅಂದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ನೋ ಕ್ಲೇಮ್ ಬೋನಸ್ ಕೊಡುತ್ತೆ. ಪ್ರೀಮಿಯಂನಲ್ಲಿ ಸಹ ರಿಯಾಯಿತಿ ಸಿಗುತ್ತೆ. ಕವರ್ನ ಸಹ ಇನ್ಕ್ರೀಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಅಡ್ವಾಂಟೇಜನ್ನ ನೀವು ಯುವಕರಾಗಿದ್ದಾಗಲೇ ಅಥವಾ ಹೊಸದಾಗಿ ನೀವು ಉದ್ಯೋಗಕ್ಕೆ ಸೇರಿದಾಗಲೇ ಆ ಒಂದು ಫಲವನ್ನು ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದೊಂದು ಹೇಳ್ತಾ ಇದ್ದೀನಿ, ಈ ಒಂದು ಮಾಹಿತಿ. ಮೂರನೇ ಬಹಳ ಒಂದು ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ, ಎಮರ್ಜೆನ್ಸಿ ಫಂಡ್, ಆಪತ್ತು ನಿಧಿ ಅಂತ ನಾವು ಹೇಳ್ತೀವಿ. ಇದು 6 ತಿಂಗಳ ಸಂಬಳ, ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೋ ಇಂಟು 6 ಮಂತ್ಸ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಮೊತ್ತ ಬರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಈ 6 ತಿಂಗಳ ಒಂದು ಸಂಬಳ ಅಂತ ನಾನು ಏನು ಹೇಳ್ತಿದ್ದೆ, ಈಗ ಫ್ರೆಶರ್ ಆಗಿರೋರಿಗೆ ಒಂದು 15,000 ಸಂಬಳ ಇದೆ ಅಂತ ಆದಲ್ಲಿ, ಸೊ 15,000 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ಲೆಕ್ಕ ಹಾಕಿ ಅದಕ್ಕೆ ತಕ್ಕಂತೆ ನೀವು ಆ ಹಣವನ್ನು ನೀವು ಭರಿಸಬೇಕಾಗತ್ತೆ. ಅದು ಹೇಗೆ ಅಂದರೆ 6 5 30, 6 1 6, 90,000 ರುಪೀಸ್, 90,000 ರೂಪಾಯಿ ಅನ್ನೋದು ನಿಮ್ಮ ಆಪದ್ದನ ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್. ಸೊ ಈ 90,000ವನ್ನು ನೀವು ಸೇರಿಸಿಡಬೇಕು ಈ ಎಮರ್ಜೆನ್ಸಿ ಫಂಡಲ್ಲಿ. ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಒಂದು ಬ್ಯಾಂಕಿನ SB ಅಕೌಂಟಲ್ಲಿ ಇಡಬಹುದು ನೀವು. ಸೊ ಹೈ ಇಂಟ್ರೆಸ್ಟ್ SB ಅಕೌಂಟ್ಗಳು ಕೆಲವೊಂದು ಬ್ಯಾಂಕ್ ಆಫರ್ ಮಾಡುತ್ತೆ ಅಂದರೆ ಅದರಲ್ಲಿ ಈ ಎಮರ್ಜೆನ್ಸಿ ಫಂಡನ್ನು ನೀವು ಸೇರಿಸಿಡ್ಬೋದು. ಅಥವಾ ತಿಂಗಳ RD ಮೂಲಕ ಸಹ ಈ ಎಮರ್ಜೆನ್ಸಿ ಫಂಡನ್ನು ನೀವು ಭರಿಸ್ಬೋದು. ಸೊ ತಿಂಗಳಿಗೆ ಈ 90,000 ರೂಪಾಯಿ ನೀವು ಸೇರಿಸಬೇಕು ಅಂತಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದು ಲೆಕ್ಕನ ನೀವು ಹಾಕ್ಕೊಳ್ಳಿ ನಿಮ್ಮ ಆದಾಯದಲ್ಲಿ. ಒಂದು ಈ ರೆಕರಿಂಗ್ ಡೆಪಾಸಿಟನ್ನು
ಮೈನಸ್ ಮಾಡಿ ನಿಮ್ಮ ಆದಾಯದಲ್ಲಿ ಎಷ್ಟು ಬಾಕಿ ಇದೆಯೋ ಆ ಹಣದಲ್ಲಿ ಒಂದಿಷ್ಟು ಶೇಕಡವನ್ನು ಎಮರ್ಜೆನ್ಸಿ ಫಂಡಿಗೆ ನೀವು ಮೀಸಲಿಡಬಹುದು. ಇದು ಮಾಡೋದಕ್ಕೆ ನಿಮಗೆ ಸರಿಸುಮಾರಾಗಿ 1.5 ವರ್ಷಗಳು ಬೇಕೇ ಬೇಕು. ಸೊ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದಕ್ಕೆ ಒಂದು 1.5 to 2 years ಬೇಕೇ ಬೇಕಾಗುತ್ತೆ. ಸೊ 1.5 ವರ್ಷಗಳ ಕಾಲ ನೀವು ಈ ಒಂದು ಎಮರ್ಜೆನ್ಸಿ ಫಂಡಿನ ಒಂದು ಅವಶ್ಯಕತೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಿ. ಯಾತಕ್ಕೆ ಇದನ್ನು ಬಳಸಬೇಕು, ಎಮರ್ಜೆನ್ಸಿ ಫಂಡಿನ ನೆಸಸರಿ ಏನು ಅಂತ ಹೇಳೋದಾದರೆ, ಒಂದು ವೇಳೆ ನಿಮಗೆ ಜಾಬ್ ಲಾಸ್ ಆಗಿದ್ದಲ್ಲಿ ಅಥವಾ ಕುಟುಂಬಕ್ಕೆ ಏನಾದ್ರು ಒಂದು ಅವಶ್ಯಕತೆ ಹಣ ಬೇಕು ಅಂದಾಗ ಈ ಎಮರ್ಜೆನ್ಸಿ ಫಂಡನ್ನು ನೀವು ಬಳಸ್ಬೋದು. ಒಂದ್ಮೇಲೆ ನೀವು ಆ ಎಮರ್ಜೆನ್ಸಿ ಫಂಡನ್ನು ಬಳಸಿದ ಮೇಲೆ ಮುಗೀತು ಅಂತಲ್ಲ, ಮತ್ತೆ ಅದನ್ನು ರೀಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಪುನಃ ಆ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಆ ಒಂದು 6 ತಿಂಗಳಿಗೆ ಆಗುವಂಥ ಸಂಬಳದ ಒಂದು ಒಟ್ಟು ಮೊತ್ತವನ್ನು ಮತ್ತೆ ನೀವು ರೀಫಿಲ್ ಮಾಡಬೇಕು. ಪೆಟ್ರೋಲಲ್ಲಿ ಅಥವಾ ವೆಹಿಕಲಲ್ಲಿ ಪೆಟ್ರೋಲ್ ಟ್ಯಾಂಕಲ್ಲಿ ನೀವು ಹೇಗೆ ರಿಸರ್ವ್ ಫ್ಯೂಲ್ ಅಂತ ನಾವು ಇಟ್ಟಿರ್ತೀವೋ ಆ ರೀತಿ ಈ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೋದು ಬಹಳ ಉತ್ತಮವಾದಂಥ ಕೆಲಸ ಆಗಿರುತ್ತೆ. ಸೊ ಇದು ಮೊದಲ ಸಂಬಳ ಬಂದವರು, ಪ್ರಥಮ ಬಾರಿಗೆ ಕೆಲಸಕ್ಕೆ ಸೇರಿ ತಿಂಗಳ ಮೊದಲ ಸಂಬಳ ಪಡ್ಕೊಂಡವರು ಮಾಡಬೇಕಾದಂಥ ಒಂದು ವಿಧಾನ. ನಾವು ಇದರಲ್ಲಿ ತುಂಬ ಜನ ನಮ್ಮ ಒಂದು ಕಾಲಘಟ್ಟದಲ್ಲಿ ಎಡವಿದ್ದೀವಿ. ದಯವಿಟ್ಟು ಆ ರೀತಿಯಾಗಿ ಎಡವಬೇಡಿ. ಪ್ಲ್ಯಾನ್ ಮಾಡ್ಕೊಳ್ಳಿ, ಸಿಸ್ಟಮ್ಯಾಟಿಕ್ ಆಗಿ ಈ ರೀತಿಯಾದಂತಹ ಡಿಸಿಷನ್ಸ್ಗಳನ್ನು ತಗೊಳ್ಳಿ. ನಿಮ್ಮ ಆರೋಗ್ಯವನ್ನು ಸುಭದ್ರ ಮಾಡ್ಕೊಳ್ಳಿ, ನಿಮ್ಮ ಹಣಕಾಸನ್ನು ಸುಭದ್ರಪಡಿಸ್ಕೊಳ್ಳಿ. ಅದೇ ರೀತಿ ಉಳಿತಾಯ ಮಾಡೋದಾಗಿರಲಿ ಅಥವಾ ಸೇವಿಂಗ್ಸ್ ಮಾಡುವಂಥ ಪ್ರವೃತ್ತಿನ ಸಹ ಬೆಳೆಸ್ಕೊಳ್ಳಿ. ಒಮ್ಮೆ ಇದೆಲ್ಲ ಆದ ಬಳಿಕವೇ ನೀವು ನೆಕ್ಸ್ಟು ಇನ್ವೆಸ್ಟ್ಮೆಂಟಿಗೋ ಅಥವಾ ಬೇರೆ ಬೇರೆ ಸೇವಿಂಗ್ಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದಿದೆಯೋ ಅದರ ಕಡೆಗೆ ನೀವು ಮನಸ್ಸನ್ನು ಹಾಕಿ. ಇದೇನೂ ಇಲ್ಲದೇ ತೆಗೆದ ತಕ್ಷಣ ಬಂದಂಥ ಸಂಬಳವನ್ನು ಶೇರ್ ಮಾರ್ಕೆಟಿಗೆ ಹಾಕ್ತೀನಿ ಅಥವಾ ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತೀನಿ ಅಂತೇಳಿ ಹಣವನ್ನು ಹಾಕ್ಕೊಂಡು ಆಮೇಲೆ ಮಾರ್ಕೆಟ್ ಕರೆಕ್ಷನ್ ಆದಾಗ, ಕ್ರ್ಯಾಶ್ ಆದಾಗ ಹಣ ಕಳ್ಕೊಂಡು ನೀವು ಆಮೇಲೆ ವಿಚಲಿತ ಆಗಬೇಡಿ. ಆದ್ದರಿಂದ ನಿಮ್ಮನ್ನು ನೀವು ಫಸ್ಟ್ ಪಡಿಸ್ಕೊಳ್ಳಿ, ನಿಮ್ಮ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹಣಕಾಸನ್ನು ಅಥವಾ ನಿಮ್ಮ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡೋದ್ರ ಮೂಲಕ ನಿಮ್ಮ ಭವಿಷ್ಯವನ್ನು ಸಹ ಭದ್ರಪಡಿಸಿ. ಅದಾದ ಬಳಿಕವೇ ನೀವು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಈ ವಿಡಿಯೋ ಹಿಡಿಸಿದರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ. ಅವರು ಸಹ ನಾನು ಮಾಡಿದಂಥ ತಪ್ಪನ್ನು ಮಾಡದೇನೆ ಈ ರೀತಿಯಾದಂತಹ ಡಿಸಿಷನ್ಸ್ಗಳನ್ನು ತೊಗೊಂಡು ಫಿನಾನ್ಷಿಯಲಿ ಫ್ರೀ ಆಗುವ ಒಂದು ಮೊದಲ ಹೆಜ್ಜೆಯನ್ನು ಇಡೋದಕ್ಕೆ ಅವರು ಉತ್ಸುಕರಾಗಲಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.